ಬಾಂಗ್ಲಾದಲ್ಲಿ ಹಿಂಸಾಚಾರದ ಸ್ವರೂಪ ಮತ್ತಷ್ಟು ಉದ್ರಿಕ್ತವಾಗಿದೆ. ಬಾಂಗ್ಲಾದಲ್ಲಿ ನಿಲ್ತಾ ಇಲ್ಲ ಹಿಂಸಾಚಾರ, ಇನ್ನೂ ಸಹ ತಣ್ಣಗಾಗಿಲ್ಲ ಸಂಘರ್ಷ. ಶ್ರೀಲಂಕಾದ ಬಳಿಕ ಬಾಂಗ್ಲಾದಲ್ಲಿ ಹಿಂಸಾಚಾರದ ಸ್ವರೂಪ ದಿನದಿಂದ ದಿನಕ್ಕೆ ಮತ್ತಷ್ಟು ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಅವಾಮಿ ಲೀಗ್ ನಾಯಕರ ಮನೆಗಳ ಮೇಲೆ ಉದ್ರಿಕ್ತರು ದಾಳಿಯನ್ನು ಸಹ ಮಾಡ್ತಾ ಇದ್ದಾರೆ. ಸಂಸದರು ಹಾಗೆ ಮಾಜಿ ಕ್ರಿಕೆಟಿಗರ ಮನೆಗಳ ಮೇಲೂ ಸಹ ಅಟ್ಯಾಕ್ ಅನ್ನ ಮಾಡಲಾಗ್ತಾ ಇದೆ. ಕ್ರಿಕೆಟರ್ ಮಶ್ರಫೆ ಮೊರ್ತಜಾ ಮನೆಗೆ ಬೆಂಕಿಯನ್ನ ಇಟ್ಟಿದ್ದಾರೆ ಉದ್ರಿಕ್ತರು. ಗಲಭೆಯ ಬೆನ್ನಲ್ಲೇ ಜೈಲಿನಿಂದ 500ಕ್ಕೂ ಹೆಚ್ಚು ಕೈದಿಗಳು ಬಿಡುಗಡೆಯಾಗಿದ್ದಾರೆ. ಸದ್ಯ ಬೂದಿ ಮುಚ್ಚಿದ ಕೆಂಡದಂತಿರುವಂತಹದ್ದು ಬಾಂಗ್ಲಾದ ಪರಿಸ್ಥಿತಿ. ಇನ್ನು ಬಾಂಗ್ಲಾದ ಹಲವು ಕಡೆ ವಿವಿಧ ಕಡೆ ಅನಿರ್ದಿಷ್ಟಾವಧಿ ಕರ್ಫ್ಯೂ ಘೋಷಣೆಯನ್ನ ಸಹ ಮಾಡಲಾಗಿದೆ. ಅನಿರ್ದಿಷ್ಟಾವಧಿ ಕರ್ಫ್ಯೂ ಘೋಷಣೆಯನ್ನ ಮಾಡಿರುವಂತಹದ್ದು ಬಾಂಗ್ಲಾದ ಹಲವು ಭಾಗಗಳಲ್ಲಿ. ಇಂಟರ್ನೆಟ್ ಸಂಪರ್ಕವೂ ಸಹ ಸ್ಥಗಿತವಾಗಿದೆ. ಬಾಂಗ್ಲಾದ ಉದ್ವಿಗ್ನ ಪರಿಸ್ಥಿತಿಯ ಬೆನ್ನಲ್ಲೇ ಭಾರತದಲ್ಲೂ ಸಹ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಬಾಂಗ್ಲಾ ಭಾರತ ಗಡಿಯಲ್ಲಿ ಬಿಎಸ್ಎಫ್ ಯೋಧರ ಬಿಗಿ ಭದ್ರತೆಯನ್ನ ಸಹ ಮತ್ತಷ್ಟು ಹೆಚ್ಚು ಮಾಡಲಾಗಿದೆ. ಬಾಂಗ್ಲಾ ದೇಶದಲ್ಲಿ ಇರುವಂತಹ ಹಿಂದೂಗಳು ಭಾರತಕ್ಕೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಹಿಂದೂಗಳಿಗೆ ಅಲ್ಲಿ ನರಕ ಸದೃಶ್ಯವನ್ನ ತೋರಿಸ್ತಾ ಇದ್ದಾರೆ. ಬಾಂಗ್ಲಾ ಮಿಲಿಟರಿಯಿಂದ ಮಧ್ಯಂತರ ಸರ್ಕಾರ ರಚನೆಯ ಸರ್ಕಸ್ ಕೂಡ ಒಂದೆಡೆ ನಡೀತಾ ಇದೆ.